ಇಲ್ಲ ಅಷ್ಟೇ ಸರ್. ಧನ್ಯತೆ ಅವ್ರು ನೋಡಿದ ನಂತರದಲ್ಲಿ ಅವ್ರ ಮೇಲೆ ಒಂದು ಕವಿತೆ ಬರೀಬೇಕು ಅಂತ ಬರ್ದಿದ್ದೀರಾ, ಏನಾದ್ರು ಹೇಳಬೇಕು ಅನ್ನೋದು? ಕವಿತೆ ಅಲ್ಲ, ಅದೇನೋ ಬರ್ದು ಹಾಕಿದ್ನಲ್ಲ ಅದು ಒಳಗಡೆ ಯಾವಾಗಲೂ ಅನಿಸಿದಾಗ ಏನೋ ಒಂದು ಬರುತ್ತದು, ಹಂಗೆಲ್ಲ ಏನಿಲ್ಲ. ಬರ್ದಾಕಿದ್ಮೇಲೆ ಆ ಕವಿತೆ ಬರೆದ್ಮೇಲೆ ಏನು ಹೇಳ್ತೀವಿ ಸರ್ ಧನ್ಯತೆ? ಮುಂಚೆಯಿಂದ ಬರ್ತಿರೋ ಎಲ್ಲ ಸಾಹಿತ್ಯ ಒಟ್ಟೆ ಲಿರಿಕ್ಸ್ ಎಲ್ಲದೂ ತುಂಬಾ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ಥರ ಏನಾದ್ರು ಬರ್ದಾಗ ತುಂಬಾ ಖುಷಿ ಆಗುತ್ತೆ. ಅದು ನನಗೆ ಅಂತ ಬರ್ದಾಗ ಇನ್ನೂ ಖುಷಿ ಆಗುತ್ತೆ. ಮೇಡಮ್, ಕೆಲವು ವರ್ಷಗಳ ಪರಿಚಯ ನಿಂತ ಹಂಗಾಗಿ ಎಷ್ಟು ಸರಿ ಕವಿತೆ ಬರ್ದಾಕಿದ್ದಾರೆ ಈ ಥರ ಕವಿತೆಗಳು ಎಷ್ಟು ಬರ್ತಿದ್ದಾರೆ? ಆ ಥರ ಪರ್ಸ್ನಲಿ ಆ ಥರ ಏನಿಲ್ಲ. ಇದೇ ಫಸ್ಟ್ ಕವಿತೆನ ಅಥವಾ ಹಿಂದೆಲ್ಲ ಬರ್ತಿದ್ದಾರೆ ಹೇಗೆ? ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದರೆ ಒಂದೇ ಸರಿ ಮೀಟ್ ಮಾಡಿದ್ರಲ್ವ, ಫ್ರೆಂಡ್ ಅಲ್ವಾ, ಆ ಥರ ಎಲ್ಲ ಕವಿತೆ ಬರೋದಲ್ಲ ಇಂಪ್ರೆಸ್ ಮಾಡೋಕ್ಕೆಲ್ಲ ಏನು ಟ್ರೈ ಮಾಡಿಲ್ಲ. ಶಿಫ್ಟ್ ಆಗಿಲ್ಲ, ಇನ್ನು ಶಿಫ್ಟ್ ಆಗಬೇಕು. ಇಲ್ಲ ಇಲ್ಲ, ಅದ್ರದ್ದು ಕಾಂಟೆಂಟ್ ನಮ್ಮದೇನೆ, ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆಯಲ್ಲಿ ಟ್ರೈ ಮಾಡಿದೆ. ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು. ಯಾಕಂದರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು, ಸೊ ಅದರಲ್ಲೇ ಬರ್ಸಿದ್ದು. ಸಮಾಜ ಅನ್ನೋದು ಆ ಥರ ಟೈಮ್ ತೊಗೊಳಕ್ಕೆ ಇಲ್ಲ ಸರ್. ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ. ನಮ್ಮ ಪಾಡಿಗೆ ನಮ್ಮ ಥರ ಇದ್ರೆ ಅದೇನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ. ನಾವಿಬ್ರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ಏನಿಲ್ಲ, ಯಾವಾಗ ಅರ್ಜೆಂಟಿಗೆ ಈ ಬಟ್ಟೆ ಅದು ಇದು ಬೇಕು ಅಂದರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಮಧ್ಯ. ಹಾಂ ಅಲ್ಲ, ಅವರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ, ಏನು ಇಷ್ಟೊಂದು ಕೆಲಸ ಮಾಡ್ತೀಗ, ಸಂಜೆ 6 ಗಂಟೆ 7 ಗಂಟೆ ಆದರೂ ಇನ್ನೊಂದು ಪೇಷಂಟ್ಸ್ ಇದ್ದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಕೇಳ್ತಾ ಇರ್ತೀನಿ ಅವಾಗ ಏನು ಮಾಡೋದು, ಇವಾಗ ನಿಮ್ಮನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಹೈ ಮೇಂಟೆನೆನ್ಸ್ ನೀವು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಮದುವೆ ಹತ್ರ ಬರ್ತಿದಂಗೆ ಒಂದಷ್ಟು ಭಯ ಕಾಡುತ್ತೆ. ಯಾಕಂದರೆ ಸಾಮಾನ್ಯವಾಗಿದ್ದಾಗ ಈಗ ಯಾರದೇ ಕಷ್ಟ ಆದರೂ ಮುಂದೆ ನಿಂತ್ಕೋತಾರೆ, ಓಡೋಗಿ ಎಷ್ಟೊತ್ತಾದರೂ ಎಲ್ಲೆಲ್ಲೋ ಓಡಾಡ್ತೀರಿ, ಸುತ್ತಾಡ್ತಿದ್ರಿ, ಸಹಾಯಕ್ಕೆ ನಿಂತ್ಕೋತಾ ಇದ್ರಿ. ಈಗ ಹೇಗೆ ಅಂತ ನಿಭಾಯಿಸೋದಿದೆಯಲ್ಲ ಎರಡನ್ನು, ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರಿ, ಎಷ್ಟೊಂದು ಸುತ್ತಾಡ್ತಾ ಇದ್ರಿ, ಜವಾಬ್ದಾರಿ ಜಾಸ್ತಿ ಆಗ್ತದೆ, ಮದುವೆ ಹತ್ರ ಬರ್ತಿದ್ದಂಗೆ ಭಯ ಕಾಡ್ತಾ ಇದೆ. ಯಾವ ಕಷ್ಟಗಳಿಗೆ? ಇಂಡಸ್ಟ್ರಿ ಆಗಲಿ, ಗೆಳೆಯರದಾಗಲಿ, ಏನೇ ಆಗಲಿ. ಏನಿಲ್ಲ, ಆರಾಮಾಗಿದ್ದೀನಿ ಈಗ. ಅಂದರೆ ಎಲ್ಲದೂ ಪ್ರಿಪರೇಷನ್ನು ಪ್ಲ್ಯಾನಿಂಗ್ ಅಲ್ವಾ. ಪ್ರಿಪರೇಷನ್ ಚೆನ್ನಾಗಿದ್ದಾಗ, ಪ್ಲ್ಯಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಫ್ರೆಂಡ್ಸು ಜೊತೆಗೆ ನಿಂತಿದ್ದಾರೆ, ತುಂಬ ಜನ ಇಲ್ಲೂ ಇದ್ದಾರೆಲ್ಲ ಫ್ರೆಂಡ್ಸು. ಆಮೇಲೆ ನಮ್ಮ ಟೀಮು, ನಮ್ಮ ಡಾಲಿ ಪಿಕ್ಚರ್ಸ್ ಟೀಮಿಂದ ಹಿಡಿದು ಎಲ್ಲರೂ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ದೀವಿ. ಆ 2 ದಿನ ತುಂಬ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ. ಅದಕ್ಕೆಲ್ಲ ಏನೇನು ಬೇಕೆಲ್ಲ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆರಾಮಾಗಿದ್ದೀವಿ.